ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತಿದೆ, ತುಂಬಾ ಟೈಮ್ ಆದ್ಮೇಲೆ ಎಲ್ಲರೂ ಮೀಟ್ ಮಾಡ್ತಾ ಇದ್ದೀನಿ. ಲವ್ ಯು ಮುದ್ದು ಇಡೀ ತಂಡಕ್ಕೆ ನನ್ನ ಬೆಸ್ಟ್ ವಿಶಸ್. ನೀವು ಹೇಳಿದಾಗೆ ನಾನು ಇಲ್ಲಿ ಬರೋದಕ್ಕೆ ಮುಖ್ಯ ಕಾರಣ ನಮ್ಮ ಕುಮಾರ್ ಸರ್. ನನ್ನ ಇಡೀ ಚಿತ್ರರಂಗಕ್ಕೆ ಇಂಟ್ರೊಡ್ಯೂಸ್ ಮಾಡಿದಂಥ ಡೈರೆಕ್ಟರ್ ಅವರು, ನನ್ನ ಡೆಬ್ಯೂ ಡೈರೆಕ್ಟರ್. ಕೆಮಿಸ್ಟ್ರಿ ಆಫ್ ಕರಿಯಪ್ಪ ತುಂಬಾ ಹೆಸರು ತಂದುಕೊಡ್ತು ನಮ್ಗೆಲ್ಲರಿಗೂ ಕೂಡ. ತುಂಬಾ ಪೊಟೆನ್ಷಿಯಲ್ ಇರುವಂತ ನಿರ್ದೇಶಕರು. ಅವ್ರ ಬರವಣಿಗೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಅವ್ರದ್ದೊಂದು ಯುನೀಕ್ ಸ್ಟೈಲ್ ಇದೆ, ತುಂಬಾ ರಿಯಲಿಸ್ಟಿಕ್ ಆಗಿ ಸಿನಿಮಾನ ಕಥೆನ ಹೇಳ್ತಾರೆ. ಅದನ್ನ ನೀವೆಲ್ಲರೂ ಕೆಮಿಸ್ಟ್ರಿ ಆಫ್ ಕರಿಯಪ್ಪನಲ್ಲಿ ನೋಡಿ ಇಷ್ಟಪಟ್ಟಿದ್ದೀರಾ. ಐಮ್ ಶೋರ್ ಟ್ರೈಲರ್ ನೋಡಿದಾಗ ಕೂಡ ಅದೇ ತರ ಅನಿಸ್ತು ಸರ್. ತುಂಬಾ ಪ್ರಾಮಿಸಿಂಗ್ ಆಗಿದೆ. ಕೆಮಿಸ್ಟ್ರಿ ಆಫ್ ಕರಿಯಪ್ಪ ನಿಮ್ಗೆ ಎಷ್ಟು ಸಕ್ಸಸ್ ಕೊಟ್ಟಿತ್ತು ಅದ್ರ 10ರಷ್ಟು 100ರಷ್ಟು ಸಕ್ಸಸ್ ಲವ್ ಯು ಮುದ್ದು ಕೊಡ್ಲಿ ಅಂತ ನಾನು ವಿಶ್ ಮಾಡ್ತೀನಿ. ಅಂಡ್ ಸಿದ್ದು ಅವರೇ, ಅಫ್ಕೋರ್ಸ್ ಕುಮಾರ್ ಸರ್ ಹೇಳ್ತಾ ಇರ್ತಾರೆ ತುಂಬಾ ಡೆಡಿಕೇಶನ್ ಇಟ್ಟು ವರ್ಕ್ ಮಾಡಿದ್ದೀರಾ ಅಂತ. ಆ್ಯಂಡ್ ಟ್ರೈಲರ್ ಅಲ್ಲಿ ನೋಡಿದಾಗ ಅಫ್ಕೋರ್ಸ್ ಗೊತ್ತಿತ್ತು ನನಗೆ ರಿಯಲ್ ಆಗಿ ನೀವು ಮುಡಿ ಕೊಡ್ಬೇಕಾಗಿತ್ತು ಅಂತೆಲ್ಲ. ಸೊ ನಿಮ್ಮ ಡೆಡಿಕೇಶನ್ಗೆ ತಕ್ಕ ಹಾಗೆ ಸಕ್ಸಸ್ ಸಿಗಲಿ ನಿಮಗೆ ಅಂತ ನಾನು ವಿಶ್ ಮಾಡ್ತೀನಿ. ಮೈ ಬೆಸ್ಟ್ ವಿಶಸ್ ಯು. ಆ್ಯಂಡ್ ರೇಷ್ಮಾ, ನಿಮಗೂ ಕೂಡ ಮೈ ಬೆಸ್ಟ್ ವಿಶಸ್. ಫಸ್ಟ್ ಸಿನಿಮಾಗೆನೆ ಏನಂತಾರೆ ಪರ್ಫಾರ್ಮೆನ್ಸ್ ಮಾಡೋ ಥರ ಪ್ರೂವ್ ಮಾಡ್ಕೊಡೋ ಥರ ಕ್ಯಾರೆಕ್ಟರ್ ಸಿಗೋದು ತುಂಬ ಕಷ್ಟ. ಐಮ್ ಶೋರ್ ನಿಮಗೆ ಇದರಲ್ಲಿ ಸಿಕ್ಕಿದೆ. ಆ್ಯಂಡ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ನಿಮ್ಮ ಪರ್ಫಾರ್ಮೆನ್ಸ್ಗೆ ಕೂಡ. ಇಡೀ ತಂಡಕ್ಕೆ ಮೈ ಬೆಸ್ಟ್ ವಿಶಸ್. ಅನಿರುದ್ಧ ಅವರೇ ಆ್ಯಂಡ್ ನರಸಿಂಹಮೂರ್ತಿ ಸರ್, ನಿಮಗೂ ಕೂಡ ಆಲ್ ದಿ ವೆರಿ ಬೆಸ್ಟ್. ಇದೇ November 7th ರಿಲೀಸ್ ಆಗ್ತಾ ಇದೆ ಸಿನಿಮಾ. ನಿಮ್ಗೆಲ್ಲರ ಪ್ರೀತಿ ಲವ್ ಯು ಮುದ್ದು ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸಂಜನಾ ಅವರೇ. ಎಲ್ಲರೂ ಮಾತಾಡಿ ಆದಮೇಲೆ ಲವ್ ಯು ಮುದ್ದುಗೆ ಮುದ್ದಾಗಿರೋ ನೀವು ಹುಕ್ ಸ್ಟೆಪ್ ಹಾಕೋದಕ್ಕೆ ನಾವು ಕಾಯ್ತಾ ಇರ್ತೀವಿ. ಸೊ ರೆಡಿ ಇರಲಿ ಅಂತ ಈಗಲೇ ಒಂದು ಕ್ಲೂ ಕೊಟ್ಟಿರ್ತೀನಿ ನಾನು ನಿಮಗೆ. ಥ್ಯಾಂಕ್ ಯು ಸಂಜನಾ ಅವರಿಗೆ. ಪರಿಚಯ ಇಡೀ ತಂಡಕ್ಕೆ ಯಾವ ರೀತಿಯಾಗಿ ವಿಶಸ್ ತಿಳಿಸ್ತೀರಾ? ಹೇಗೆ ಅನ್ನಿಸ್ತು ಟ್ರೈಲರ್? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಸರ್ ಜೊತೆ ವೇದಿಕೆನ ಹಂಚ್ಕೊಂತಿರೋದಕ್ಕೆ ಸರ್ ನಿಮ್ಮ ಜೊತೆ ಥ್ಯಾಂಕ್ ಯು ಸರ್. ಲವ್ ಯು ಮುದ್ದು, ಸಿದ್ದುನೇ ಮುದ್ದು, ಅವ್ರ ಜೊತೆಗೆ ಇನ್ನೊಂದು ಮುದ್ದಾದ ಹೀರೋಯಿನ್ನು. ಇನ್ನು ನಾವು ಆಲ್ರೆಡಿ ಅನಿರುದ್ಧ ಅವ್ರನ್ನ ಮುದ್ದು ಮಾಡೋ ಥರ ಮಗು ಇದ್ದಾಗಿದ್ದಾನೆ ನೋಡ್ಕೊಂಡ್ ಬಂದಿದ್ದೀವಿ ಎಲ್ಲರೂ. ಬಹುಶಃ ಕೋಗಿಲೆ ಅನ್ನೋ ಒಂದು ಇದರಿಂದ ಚಿಕ್ಕ ಹುಡುಗ ಎದೆ ತುಂಬಿ ಹಾಡುವೇನೋ ಕಾರ್ಯಕ್ರಮದಿಂದ ಬಂದಿದ್ದವರು. ಅವ್ರನ್ನ ಮುದ್ದಾಡಬೇಕು ಅಂತ ಅನಿಸ್ತಾ ಇತ್ತು. ಅಷ್ಟು ಮಗು ಥರ ಇದ್ದವರು ಇವಾಗ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ಸ್. ಸಖತ್ ಖುಷಿ ಆಯಿತು ಹಾಡುಗಳನ್ನ ನೋಡಿ. ಸೊ ಅಲ್ಲಿಗೆ ನೀವು ಕರ್ನಾಟಕದ ಮುದ್ದು. ಸೊ ಮುದ್ದಾದ ಸಂಗೀತ ನಿರ್ದೇಶಕ. ಇದ್ರ ಮಧ್ಯದಲ್ಲಿ ಒಬ್ಬ ಒಳ್ಳೆ ಮುದ್ದಾದ ಸ್ನೇಹಿತರು ಕುಮಾರ್ ಸರ್. ಕೆಮಿಸ್ಟ್ರಿ ಆಫ್ ಕರಿಯಪ್ಪ ನನಗೆ ತುಂಬ ಇಷ್ಟ ಆದಂಥ ಸಿನಿಮಾ. ಸೊ ಇಷ್ಟೆಲ್ಲ ಮುದ್ದುಗಳು ಸೇರಿದಾಗ ಅದು ಲವ್ ಯು ಮುದ್ದು ಆಗಿದೆ. ಸೊ ಮುದ್ದಾದ ಚಿತ್ರ ಬಂದು ಕನ್ನಡದ ಸಿನಿಮಾ ಪ್ರಿಯರು ಏನಿದ್ದಾರೆ ಅವರೆಲ್ಲರೂ ಕೂಡ ಈ ಸಿನಿಮಾನ ಎತ್ಕೊಂಡು ಮುದ್ದಾಡ್ತಾರೆ ಅನ್ನೋದ್ರಲ್ಲಿ ಅಪನಂಬಿಕೆ ಏನಿಲ್ಲ. ಖಂಡಿತವಾಗ್ಲೂ ಈ ಸಿನಿಮಾ ತುಂಬಾ ಚೆನ್ನಾಗಾಗುತ್ತೆ ಅನ್ನೋ ನಂಬಿಕೆ ಇದೆ. ನಿರ್ಮಾಪಕರು ಕೂಡ ಒಳ್ಳೇದಾಗ್ಲಿ. ಸರ್ ಹೇಳ್ದಂಗೆ ಈ ಸಿನಿಮಾದಿಂದ ಇನ್ನೊಂದು 4 ಸಿನಿಮಾ ಮಾಡೋಷ್ಟು ದುಡ್ಡು ಬರಲಿ ಸರ್. ಆ 4ರಿಂದ 40 ಸಿನಿಮಾ ಮಾಡೋಷ್ಟು ದುಡ್ಡು ಬರಲಿ. ಆಲ್ ದ ಬೆಸ್ಟ್ ಸರ್ ನಿಮ್ಗೂ. ಯಾಕಂದರೆ ಸಿನಿಮಾಗಳು ಆಗ್ತಾನೆ ಹೋಗ್ತಾ ಇರಬೇಕು. ಸೊ ಒಳ್ಳೊಳ್ಳೆ ಸಿನಿಮಾಗಳು ನಿಮ್ಮ ಪ್ರೊಡಕ್ಷನಿಂದ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ. ಎಂಟೈರ್ ಟೀಮ್ಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಸಿನಿಮಾ ನೋಡಕ್ಕೆ ನಾನು ಕೂಡ ಕಾಯ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಶಿವರಾಜ್ ಸರ್. ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪೊಲೀಸ್ ಡೈರಿಗೆ ನಾವು ಎಂದೆಂದಿಗೂ ಫ್ಯಾನ್. ಥ್ಯಾಂಕ್ ಯು ಸರ್. ಎಲ್ಲರಿಗೂ ಲವ್ ಯು ಮುದ್ದು ಟ್ರೈಲರ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಕುಮಾರ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಈ ಸಿನಿಮಾದ ಮೂಲಕ ಒಂದು ಫುಲ್ ಫ್ಲೆಜ್ಡ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ, ಅಂದರೆ ಸಾಂಗ್ಸು RR ಎರಡೂ ಸೇರಿಸಿ ಈ ಸಿನಿಮಾದ ಮೂಲಕ ಸಂಗೀತ ನಿರ್ದೇಶಕರಾಗಿ ಬರ್ತಾ ಇದ್ದೀನಿ. ಸೊ ಹಾಗಾಗಿ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳು ಸರ್. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ನರಸಿಂಹಮೂರ್ತಿ ಸರ್, ಹಾಗೆ ಪ್ರೊಡ್ಯೂಸರ್ ಅವರ ಮಗ ಕಿಶನ್ ಅವರು ಕೂಡ ಹೇಗೆ ಅಂದರೆ ಫಾರ್ ದ ಫಸ್ಟ್ ಟೈಮ್ ಮೇ ಬಿ ಡೈರೆಕ್ಟರು ಪ್ರೊಡ್ಯೂಸರ್ ಇಬ್ರು ಸೇರ್ಕೊಂಡು ಬಂದು ಎಲ್ಲ ಪ್ರಾಸೆಸ್ಸಲ್ಲೂ, ಅಂದರೆ ಕಂಪ್ಲೀಟ್ ಮ್ಯೂಸಿಕ್ ಪ್ರಾಸೆಸ್ಸಲ್ಲಿ ಅವರಿದ್ದು, ಲಕ್ಷ್ಮೀಕಾಂತ್ ಸರ್ ಅಷ್ಟೇ. ಸೊ ಎಲ್ಲರೂ ಸೇರಿ, ಅಂದರೆ ಇಡೀ ತಂಡವಾಗಿ ಬಂದು ಎಲ್ಲ ಪ್ರಾಸೆಸ್ಸಲ್ಲೂ ಇದ್ದು ಅದನ್ನು ನೋಡಿ ನಮಗೂ ಸಲಹೆಗಳನ್ನ ಕೊಟ್ಟು ಒಂದು ಟೀಮಾಗಿ ವರ್ಕ್ ಮಾಡಿದ್ದೀವಿ. ಸೊ ಬಹಳ ಖುಷಿ ಆಗುತ್ತೆ. ಆ್ಯಂಡ್ ಮ್ಯೂಸಿಕ್ ಬಗ್ಗೆ ಹೇಳಬೇಕು ಅಂದರೆ ಈ ಸಿನಿಮಾಲಿ ಒಂದು 6 ಹಾಡುಗಳಿದೆ. ಇಟ್ ಈಸ್ ಅ ಕಂಪ್ಲೀಟ್ಲಿ ಮ್ಯೂಸಿಕಲ್ ಸಿನಿಮಾ. ಆ್ಯಂಡ್
ಈ ಹಾಡುಗಳಲ್ಲಿ ಒಂದು ಸೋನು ನಿಗಮ್ ಸರ್ ಹಾಡಿದ್ದಾರೆ, ಒಂದು ವಿಜಯ್ ಪ್ರಕಾಶ್ ಸರ್ ಹಾಡಿದ್ದಾರೆ, ಹಾಗೆ ಒಂದು ಚಿತ್ರಮ್ಮ ಅವರು ಹಾಡಿದ್ದಾರೆ, ಆ್ಯಂಡ್ ಒಂದು ನಾನು ಹಾಡಿದ್ದೀನಿ, ಒಂದು ಐಶ್ವರ್ಯ ರಂಗರಾಜನ್ ಅವರು ಹಾಡಿದ್ದಾರೆ, ಆ್ಯಂಡ್ ಒಂದು ಹೊಸ ಜಸ್ಕರಣ್ ಸಿಂಗ್ ಅವರು ಹಾಡಿದ್ದಾರೆ ಒಂದು ಸಾಂಗು, ಆ್ಯಂಡ್ ಒಂದು ಹೊಸ ಇಂಟ್ರಡಕ್ಷನ್ ಮಾಡ್ತಾ ಇದೀವಿ ಈ ಸಿನಿಮಾದ ಮೂಲಕ. ಒಂದು ಹೊಸ ಸಿಂಗರ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ, ಸಾತ್ವಿಕ್ ಅಂತ. ಸಾತ್ವಿಕ್ ಬಾ ಕಮ್. ಸೊ ನಂಗೆ ಆಲ್ವೇಸ್ ಒಂದು ಮೈಂಡಲ್ಲಿತ್ತು, ಏನು ಅಂದರೆ ನಾನು ಯಾವುದೇ ಮ್ಯೂಸಿಕ್ ಮಾಡಿದ್ರೇನು ಅಟ್ಲೀಸ್ಟ್ ಐ ವಿಲ್ ಟ್ರೈ ಟು ಇಂಟ್ರೊಡ್ಯೂಸ್ ಸಮ್ವನ್, ನಮ್ಮ ಕನ್ನಡದ ಒಂದು ಪ್ರತಿಭೆಗಳನ್ನು ನಾವು ಆ ಸಿನಿಮಾಲಿ ತೊಗೊಂಬರೋಣ ಅಂತ. ಅದಕ್ಕೆ ತುಂಬ ಸಾಥ್ ಕೊಟ್ಟಿದ್ದು ನಮ್ಮ ಡೈರೆಕ್ಟರ್ ಕುಮಾರ್ ಸರ್. ಸೊ ಈ ಸಾತ್ವಿಕ್ ಅಂತ ಅದ್ಭುತವಾದ ಸಿಂಗರ್ ಆ್ಯಂಡ್ ಮ್ಯೂಸಿಷಿಯನ್. ಇವರು ಒಂದು ಅದ್ಭುತವಾದ ತಾಯಿ ಬಗ್ಗೆ ಇರೋ ಸಾಂಗ್ನ ಹಾಡಿದ್ದಾರೆ. ಸೊ ಆ್ಯಂಡ್ ಈ ಸಿನಿಮಾಗೆ ಕುಮಾರ್ ಸರ್ 2 ಸಾಂಗ್ ಸಾಹಿತ್ಯ ಬರೆದಿದ್ದಾರೆ, ನಾನೊಂದು 2 ಸಾಂಗ್ ಸಾಹಿತ್ಯ ಬರೆದಿದ್ದೀನಿ. ಹಾಗೆ ಸಿದ್ದು ಕೋಡಿಪುರ ಅವರು ಒಂದು ಹಾಡಿಗೆ ಸಾಹಿತ್ಯ ಬರೆದಿದ್ದಾರೆ, ಕೆ ಕಲ್ಯಾಣ್ ಸರ್ ಅವರು ಒಂದು ಹಾಡಿಗೆ ಸಾಹಿತ್ಯ ಬರೆದಿದ್ದಾರೆ. ಆ್ಯಂಡ್ ಇಡೀ ಕಂಪ್ಲೀಟ್ ಬ್ಯಾಕ್ಗ್ರೌಂಡ್ ಸ್ಕೋರ್ ವಾಸ್ ಲೈಕ್ ಫ್ಯಾಮಿಲಿ. ಅದೇ ಹೇಳ್ದಂಗೆ ಬಹಳ ಕಷ್ಟಪಟ್ಟು ಇಷ್ಟಪಟ್ಟು ಈ ಸಿನಿಮಾ ಮಾಡಿದ್ದೀವಿ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಸಿದ್ದು ಅವರು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಸ್ಪೆಷಲಿ ಫಸ್ಟಿಂದ ಲಾಸ್ಟ್ವರೆಗೂ ಹಿ ಹ್ಯಾಸ್ ಹೆಲ್ಡ್ ದ ಸಿನಿಮಾ ಲೈಕ್ ಟ್ರೂ ಹೀರೋ. ಸೊ ವಂಡರ್ಫುಲ್, ರಿಯಲಿ ಲವ್ ಯು ಸಿದ್ದು ಅಂತ ಹೇಳ್ಬೋದು. ಸೊ ಅಗೇನ್ ರೇಷ್ಮಾ ಅವರು ಅದ್ಭುತವಾದ ಒಂದು ನಟನೆ. ಯಾಕಂದರೆ ಅವ್ರಿಗೆ ಅಂದರೆ ಈ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಶೇಡ್ಸ್ ಇದೆ. ಸೊ ದಟ್ ನಮಗೆ ನಿಜವಾಗ್ಲೂ ನಗಿಸ್ತಾರೆ, ಅವರು ಅಳಿಸ್ತಾರೆ. ಆ್ಯಂಡ್ ಬಹಳ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತಿನ ಟ್ರೈಲರ್ ಲಾಂಚ್ಗೆ ಬಂದಿರೋ ಎಲ್ಲ ಅತಿಥಿಗಳಿಗೂ ನನ್ನ ಧನ್ಯವಾದಗಳು. ಸಂಜನಾ ಅವ್ರಿಗೆ, ಕೃಷ್ಣಪ್ಪ ಸರ್ಗೆ, ಹಾಗೆ ಶಿವರಾಜ್ ಕೇರ್ಪೇಟೆ ಸರ್ಗೆ, ಎಲ್ಲರಿಗೂ ಧನ್ಯವಾದಗಳು. ಆ್ಯಂಡ್ ಅಫ್ಕೋರ್ಸ್ ನಮ್ಮ ದೀಪಕ್ ಬ್ರೋ, ನನಗೆ ಬಹಳ ವರ್ಷಗಳಿಂದ ಪರಿಚಯ. ಆ್ಯಂಡ್ ಈ ಸಿನಿಮಾ ಮೂಲಕ ಒಟ್ಟಿಗೆ ಕೆಲಸ ಮಾಡ್ತಾ ಇದೀವಿ ಅನ್ನೋದು ಒಂದು ಬಹಳ ಖುಷಿಕರವಾದ ಸಂಗತಿ. ಅದ್ಭುತವಾದ ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ಒಂದೊಂದು ಪ್ಲೇಸಸ್ ಆಗಿರ್ಬೋದು, ಆ ಲೊಕೇಶನ್ಸ್ ಆಗಿರ್ಬೋದು, ಆ ಲೈಟಿಂಗ್ಸ್ ಆಗಿರ್ಬೋದು, ಬಿಕಾಸ್ ತುಂಬ ಜರ್ನಿ ಇರುವಂತಹ ಒಂದು ಸಿನಿಮಾ ಆದ್ದರಿಂದ ಇಟ್ ಇಸ್ ವೆರಿ ಡಿಫಿಕಲ್ಟ್ ಫಾರ್ ಅಸ್ ಟು ಶೂಟ್ ಆಲ್ ದೋಸ್ ಥಿಂಗ್ಸ್ ವೆರಿ ಬ್ಯೂಟಿಫುಲಿ. ಆ್ಯಂಡ್ ಅದನ್ನು ಬಹಳ ಚೆನ್ನಾಗಿ ಶೂಟ್ ಮಾಡಿದ್ದಾರೆ, ನಿಭಾಯಿಸಿದ್ದಾರೆ. ಆ್ಯಂಡ್ ದೀಪು ಸರ್ ಅಷ್ಟೇ ವಂಡರ್ಫುಲ್ ಎಡಿಟ್. ಹಾಗೆ ಶಿಬಿನ್ ಅವರು ಇದಕ್ಕೆ DTS ಮಿಕ್ಸ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮುಖ್ಯವಾಗಿ MRT ಮ್ಯೂಸಿಕ್ಗೆ ಬಹಳ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ರಿಲೀಸಿಂಗ್ ಆಲ್ ಅವರ್ ಆಡಿಯೋ ಆನ್ MRT ಮ್ಯೂಸಿಕ್. ಆ್ಯಂಡ್ ಅಫ್ಕೋರ್ಸ್ ಇನ್ನೊಂದು ಮಾತು ಹೇಳಲೇಬೇಕು ಅಬೌಟ್ ಅವರ್ ಪ್ರೊಡ್ಯೂಸರ್. ಬಹಳ ಪ್ರಾಂಪ್ಟ್ ಪ್ರೊಡ್ಯೂಸರು. ಆ್ಯಂಡ್ ಹೆಂಗೆ ಅಂದರೆ ನಾನೇ ಕೇಳ್ದೆ ಇದ್ರು ಅವರೇ ಪಾಪ ಬಂದು ಕುಮಾರ್ ಸರ್ ಮೂಲಕ ದುಡ್ಡು ಹಾಕಿಸಿ ಎನ್ಕರೇಜ್ಮೆಂಟ್ ಕೊಟ್ಟು. ಆ್ಯಂಡ್ ಹಿ ಹಸ್ ಸೆಟ್ ಐ ಮೀನ್ ನೋ ಅಂತ ಯಾವುದಕ್ಕೂ ಹೇಳೇ ಇಲ್ಲ. ಏನೇ ಕೇಳಿದ್ರೇನು ಎಸ್ ಸರ್ ವಿಲ್ ಡೂ, ಡೆಫಿನೆಟ್ಲಿ ನಾವು ಸಿನಿಮಾಗೋಸ್ಕರ ನಾವು ಕೆಲಸ ಮಾಡೋಣ ಅಂತ ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ದಾರೆ. ಸೊ ಮತ್ತೊಮ್ಮೆ ಮಾಧ್ಯಮದವರು ಎಲ್ಲರಿಗೂ ನನ್ನ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದನೇ ನಾವು. ಸೊ ಪ್ಲೀಸ್ ನಮ್ಮ ಸಿನಿಮಾಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಫ್ಲಾಶ್ಗೆ ಅಂತೇಳಿ ಓಪನಿಂಗ್ ದಿವಸ ನಮ್ಮನ್ನು ಕರೆದ್ರು, ಒಂದು ಮಾಡ್ಕೊಟ್ಟು ಬಂದೆ. ಟ್ರೈಲರ್ ಹೇಗೆ ಅನ್ನಿಸ್ತು ಸರ್? ಈಗ ಎಕ್ಸ್ಟ್ರಾರ್ಡಿನರಿ ಇದೆ, ಲವ್ ಸ್ಟೋರಿ. ಆಮೇಲೆ ಹೊಸ ಸಿನಿಮಾಗಳು ರೆಗ್ಯುಲರ್ ಆಗಿ ಹಿಟ್ಟಾಗ್ತಾ ಬರ್ತಾ ಇದೆ. ಈಗ ಈ ಸಿನಿಮಾ ಕೂಡ ಹಿಟ್ಟಾಗಲಿ ಅಂತೇಳಿ ನಾನು ಹಾರೈಸ್ತೀನಿ. ಜೊತೆಗೆ ನಾವು ಟ್ರೈಲರ್ ನೋಡಿದಾಗ ನಮ್ಮ ಮಗನ ಕೆಲಸ, ನಮ್ಮ ಡೈರೆಕ್ಟರ್ ಕೆಲಸ ಎಲ್ಲ ಅದ್ಭುತವಾಗಿದೆ. ಆಮೇಲೆ ನಮ್ಮ ಹೀರೋಯಿನ್ನು ಭಾಳ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಮತ್ತು ಒಳ್ಳೆ ಎಮೋಷನಲ್ಲ ಆ್ಯಕ್ಟ್ ಮಾಡ್ತಾ ಇದೆಯಾ. ಇದೇ ಥರ ಕಂಟಿನ್ಯೂ ಮಾಡೋದು ಚೆನ್ನಾಗಿರುತ್ತೆ. ಮುಂದಕ್ಕೆ ಒಳ್ಳೆಯದಾಗಲಿ, ನಿಮಗೆ ದೊಡ್ಡ ಸ್ಟಾರ್ ಆಗಿ ಬರಬೇಕು. ಯಾಕಂದರೆ ನಾನು ನೋಡ್ದಂಗೆ ತುಂಬ ಜನ ಸ್ಟಾರ್ಗಳು ಏನು ಹೇಳ್ಬೋದು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಸ್ಟಾರ್ಗಳು ಕೆಲವು ಟೈಮು ಎಡಬಿಟ್ಟು ಮನೇಲಿ ಇದ್ಬಿಡ್ತಾರೆ. ಮತ್ತೆ ಅವ್ರನ್ನ ಎತ್ಕೊಂಡ್ಬರ್ಬೇಕು ಅನ್ನೋದು ಯೋಚನೆ ಮಾಡಿಬಿಟ್ಟು ತುಂಬ ಜನನ್ನ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಎಲ್ಲ ಸ್ಟಾರ್ಗಳಾಗಿದ್ದಾರೆ, ಸೂಪರ್ ಸ್ಟಾರ್ಗಳಾಗಿದ್ದಾರೆ. ಇವತ್ತು ಮೊನ್ನೆ ತಾನೇ ನಾನು ಸಾಯಿ ಕುಮಾರ್ ಅವ್ರ ಬಗ್ಗೆ ಮಾತಾಡಿದೆ. ಭಾಳ ಖುಷಿಯಾಗುತ್ತೆ. ಒಂದು
ಕಲಾವಿದರುಗಳ ಜೊತೆ ನಾವು ಟೆಕ್ನಿಷಿಯನ್ಸ್ಗಳು ಮಾತಾಡೋದಿದೆಯಲ್ಲ, ಒಂದು ಟೆಕ್ನಿಷಿಯನ್ಸ್ನ ಕಲಾವಿದ ಹೊಗಳೋದಿದೆಯಲ್ಲ, ಅದು ದೊಡ್ಡ ವಿಷಯ. ಅದು ಅಂಥದ್ರಲ್ಲಿ ನಾವು ಇವತ್ತು ಏನಾದರೂ ಒಂದು ವಿಷಯ ಇದೆ, ಒಂದು ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವಾಗ ಟ್ರೈಲರ್ ನೋಡಿದ ಮೇಲೆ ಅನ್ನಿಸ್ತು, ಇದು ಸಿನಿಮಾ ನೋಡಿದ ಮೇಲೆ ಅದ್ಭುತವಾಗಿರುತ್ತೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಇದೆ. ಆಮೇಲೆ ನಿಮ್ಮ ಸಿನಿಮಾ ಪ್ರತಿ ಫ್ರೇಮು ಕೂಡ ನಾನು ಮನೆಯಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೆ. ಯಾಕೆಂದರೆ ನನ್ನ ಮಗನೇ ಫೋಟೋಗ್ರಾಫರ್ ಆಗಿರೋದ್ರಿಂದ ನಮ್ಮದೇ ಯೂನಿಟು, ನಾವು ಏನೇ ಮಾಡಿ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಮತ್ತು ಡಿ ಎ ಮಾಡ್ಬೇಕಾದ್ರೆ ಮತ್ತು ಎಲ್ಲ ನೋಡ್ತಾ ಇರ್ತಿದ್ದೆ. ಒಂದೊಂದು ನನ್ನ ಮಗ ಬಂದು ಕೇಳ್ತಾ ಇರ್ತಾನೆ, ಹೆಂಗಿದೆ ಅಂತೇಳಿ. ಭಾಳ ಚೆನ್ನಾಗಿ ಮಾಡ್ತಾಯಿದ್ದ, ಚೆನ್ನಾಗಿ ಮಾಡು ಅಂತ ಹೇಳ್ಬಿಟ್ಟು ಅವನಿಗೆ ಆಶೀರ್ವಾದ ಮಾಡಿದ್ದೆ. ತುಂಬ ಅದ್ಭುತವಾಗಿ ಮಾಡಿದ್ದೆ. ಹಾಂ, ಹೌದು. ನಾನು ರೆಗ್ಯುಲರಾಗಿ ಯಾವುದೋ ಫಂಕ್ಷನ್ಗಳಿಗೆ ಅಟೆಂಡ್ ಮಾಡೋದಿಲ್ಲ, ಆಮೇಲೆ ಎಕ್ಸ್ಪೋಸ್ ಆಗೋಕ್ಕೆ ಹೋಗೋದಿಲ್ಲ. ನನಗೆ ಅದು ಇಷ್ಟನೇ ಇಲ್ಲ. ಅದು ಹುಟ್ಟುಗುಣ ಜೊತೆಗೆ ಬಂದಿದೆ. ನಾನು ಕೂಡ ಅದೇ ಥರ ಕೆಲಸ ಮಾಡ್ತಿದ್ದೆ. ಸೊ ಅವನಿಗೂ ಅದು ಅಭ್ಯಾಸ ಆಗ್ಬಿಟ್ಟಿದೆ. ಅವನು ಯಾವುದೇ ಕಾರಣಕ್ಕೂ ಕಾಂಟ್ರವರ್ಸಿ ಮಾಡ್ಕೊಳ್ಳೋದಿಲ್ಲ. ಭಾಳ ಹ್ಯಾಪಿಯಾಗಿ ಖುಷಿಯಾಗಿ ಕೆಲಸ ಮಾಡಿ ಪ್ರೊಡ್ಯೂಸರ್ ಸೈಡು ಮತ್ತು ನಿರ್ದೇಶಕರ ಸೈಡಲ್ಲೇ ಕೆಲಸ ಮಾಡೋದು, ಅದು ಭಾಳ ನನಗೆ ಇಷ್ಟ ಆಗುತ್ತೆ. ಯಾಕಂದರೆ ಒಬ್ಬ ನಿರ್ಮಾಪಕ ಉಳಿದ್ರೆ ಒಂದು 100 ಫ್ಯಾಮಿಲಿ ಬದುಕ್ತಾರೆ ಒಂದು ಸಿನಿಮಾದಲ್ಲಿ. ಸೊ ಆ 100 ಫ್ಯಾಮಿಲಿ ಊಟ ಹಾಕ್ತಾರಲ್ಲ ನಿರ್ಮಾಪಕ, ಅವ್ನು ಉಳಿಬೇಕು ಯಾವಾಗಲೂ. ಒಂದು ಸಿನಿಮಾ ಮಾಡಿಬಿಟ್ಟು ಹೋಗ್ಬಿಡೋದಲ್ಲ, ಒಂದು 10 ಸಿನಿಮಾ ಮಾಡಬೇಕು. ನಾನು ನಿರ್ಮಾಪಕರು ಹೇಳಿದ್ದೆ ಓಪನಿಂಗ್ ದಿವಸ, ಫಸ್ಟ್ ಡೇ ಅವ್ರನ್ನ ನಾನು ಮಾತಾಡಿಸಿದಾಗ ಹೇಳಿದೆ ಅವ್ರಿಗೆ, ನಿಮ್ಮಂಥವ್ರು ಇರ್ಬೇಕು ಸರ್, 100 ಸಿನಿಮಾಗಳು ಮಾಡಬೇಕು. ಈ ಸಿನಿಮಾ ಹಿಟ್ಟಾದ್ಮೇಲೆ ಜೊತೆಗೆ ಇನ್ನೊಂದು ಸಿನಿಮಾ ಮಾಡಿರಿ, ಆಮೇಲೆ ಅದು ಸಿನಿಮಾ ಹಿಟ್ ಆಯ್ತು ಅಂದರೆ ಇನ್ನೊಂದು ಸಿನಿಮಾ ಮಾಡಿರಿ. ಈ ಥರ ಸಿನಿಮಾ ಮಾಡ್ಕೊಂಡೇ ಹೋಗ್ತಾ ಇರಿ ಸರ್, ಸಿನಿಮಾ ಬಿಡಬೇಡಿ ಅಷ್ಟೇ. ಥ್ಯಾಂಕ್ ಯು ಸರ್. First of all, everyone, namaskara. I would like to thank Anirudh Anna for everything. First in the composition time ಇಂದ ಹಿಡಿದು ಪ್ರತಿಯೊಂದರಲ್ಲೂ ಇನ್ವಾಲ್ವ್ ಆಗಿದೆ. And his way of composing, it's very inspiring how he works, and it's such a great feeling to be working with him. And ಅವರು ನನಗೆ ಚಾನ್ಸ್ ಕೊಟ್ಟಿರೋದಕ್ಕೆ I would like to thank him. So thank you very much. And director ಸರ್ಗೆ ತುಂಬ ಥ್ಯಾಂಕ್ಸ್ ಫಾರ್ ಬಿಲೀವಿಂಗ್ ಇನ್ ಮೈ ವಾಯ್ಸ್ ಆ್ಯಂಡ್ ಅದನ್ನು ಇಟ್ಕೊಂಡು ವಿ ಕ್ಯಾನ್ ಗೋ ಅಹೆಡ್ ವಿತ್ ದಿಸ್ ಅಂತ ಹೇಳಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್. ಸಾರಿ, ಸ್ವಲ್ಪ ಕೆಮ್ಮಿದೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮೊದಲ ಕಣ್ಣೀರು ನಿನಗೆ, ಕೊನೆಯ ಕಣ್ಣೀರು ನಿನಗೆ ಅಮ್ಮ ಅಮ್ಮ. ಮೊದಲ ಮಾತಲ್ಲೂ ನೀನೇ, ಕೊನೆಯ ಮಾತಲ್ಲೂ ನೀನೇ ಅಮ್ಮ ಅಮ್ಮ. ನಿನ್ನ ನೆನಪುಗಳೇ ಅನಂತ, ನನ್ನ ಸಾವಿನಲ್ಲೂ ಜೀವಂತ ಅಮ್ಮ ಅಮ್ಮ ಅಮ್ಮ. ನನ್ನ ಅಮರ ನಮ್ಮ ಈ ಅನುಬಂಧ, ಉಸಿರು ಆಗುವುದೇ ನಿನ್ನಿಂದ ಅಮ್ಮ ಅಮ್ಮ ಅಮ್ಮ. ಥ್ಯಾಂಕ್ ಯು. ಮೂರನೇ ಹಾಡು ಕೂಡ ಸೂಪರ್ ಹಿಟ್ ಹಾಡು ಅನ್ನೋದು ಲಿರಿಕ್ಸು ಸಾಂಗ್ ಕೇಳಿನೇ ಗೊತ್ತಾಯ್ತು. ಅಂಡ್ ಲವ್ ಯು ಮುದ್ದು. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋ ಎಲ್ಲ ಪ್ರೆಸ್ ಫ್ರೆಂಡ್ಸ್ಗೆ ಹಾಯ್. ಆ್ಯಂಡ್ ಸಂಜನಾ ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್ ಫಾರ್ ಕಮಿಂಗ್. ಆ್ಯಂಡ್ ಎಲ್ಲ ಬಂದಿರೋ ವಿ ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ನಾನು ನಮ್ಮ ಕುಮಾರಣ್ಣಗೆ ಥ್ಯಾಂಕ್ ಯು ಹೇಳ್ತೀನಣ್ಣ. ಯಾಕಂದರೆ ನಾನು ಕೆಮಿಸ್ಟ್ರಿ ಕರಿಯೋವಾಗ ನಂತರ ನಾನು ನಿಮ್ಮ ಜೊತೆ ಕೆಲಸ ಮಾಡಬೇಕಿತ್ತು, ಬಟ್ ಆಗಲಿಲ್ಲ. ಬಟ್ ಥ್ಯಾಂಕ್ ಯು ಸೋ ಮಚ್. ನಮ್ಮ ಚೇತುಗೆ ಥ್ಯಾಂಕ್ ಯು ಹೇಳಬೇಕು. ಚೇತು ಸಿನಿಮಾ ಜೊತೆ ಮಾಡಿದಾಗ ನಿಮ್ಮ ಪರಿಚಯ ಆದ್ರಿ, ಆ ಸಿನಿಮಾ ನೋಡಿಬಿಟ್ಟು ನೀವು ನನಗೆ ಚಾನ್ಸ್ ಕೊಟ್ಟಿರೋಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಆ್ಯಂಡ್ ನಂತರ ನಮ್ಮ ಪ್ರೊಡ್ಯೂಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಏನೇ ಎಕ್ವಿಪ್ಮೆಂಟ್ ಕೇಳಿದ್ರು, ಏನೇ ಹೇಳಿದ್ರು ನಾನು ಯಾವುದೂ ಕಾಂಪ್ರಮೈಸ್ ಮಾಡೋಕ್ಕೆ ಇಲ್ಲದೆ ಎಲ್ಲ ಫೆಸಿಲಿಟೀಸು ಕೊಟ್ಟಿರೋಕ್ಕೆ ಥ್ಯಾಂಕ್ ಯು. ನಮ್ಮ ಹುಡುಗರು ನನ್ನ ಆಲ್ಮೋಸ್ಟ್ ಒಂದು 40 ಮೆಂಬರ್ಸ್ ನಿಮ್ಮ ಊಟ ತಿಂದಿದ್ದಾರೆ ಸರ್. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ತುಂಬ ಖುಷಿ ಪಡ್ತೀನಿ. ನಂತರ ಸಿದ್ದು, ದಿಸ್ ಇಸ್ ಮೈ ಸೆಕೆಂಡ್ ಮೂವಿ ವಿತ್ ಯು ಭಯ್ಯ. ಬೆಳಿತೀರಾ, ಯು ಗೋನ ಬಿ ಅ ಸ್ಟಾರ್ ಭಯ್ಯ. ಐ ವಾಂಟ್ ಟು ಲವ್. ನಾನು ಅದೊಂದಂತೂ ದೇವ್ರನ್ನ ಕೇಳಿ ಉಳ್ಕೊಳ್ಕೊಡ್ತೀನಿ. ಯಾಕಂದರೆ ಅವ್ರನ್ನ ನಾನು ತುಂಬ ಹತ್ರದಿಂದ ನೋಡಿದ್ದೀನಿ. ಅವ್ರ ಡೆಡಿಕೇಶನ್ ಏನು ಈ ಸಿನಿಮಾಗೋಸ್ಕರ ನಾನು ತುಂಬ ಖುಷಿಯಾಗ್ಬಿಟ್ಟಿದ್ದೀನಿ. ಆ್ಯಂಡ್ ರೇಷ್ಮಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿತ್ತು ನಿಮ್ಮ ವರ್ಕ್ ಮಾಡಿರೋಕ್ಕೆ.
ಓವರ್ ಆಲ್ ದ ಟೀಮ್ ಮೆಂಬರ್ಸ್, ಯಾರು ಆ್ಯಕ್ಟರ್ಸ್ ಇದ್ದಾರೆ, ಯಾರು ಟೆಕ್ನಿಷಿಯನ್ ಡಿಪಾರ್ಟ್ಮೆಂಟ್, ನನ್ನ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ನನ್ನ ಡ್ರೋನ್ ಎಲ್ಲ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೊ ಮಚ್. ತುಂಬ ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಆಮೇಲೆ ನಮ್ಮ ಬಾಸ್, ನಮ್ಮ ತಂದೆ, ಏನೇ ಇದ್ರೂ ಅವರೇ. ಸೊ ಇವತ್ತು ನಾನು ಏನು ತೆಗ್ದಿದ್ದೀನಿ ನಾನು ಹಿಂದೆ ಹ್ಯಾಪಿ ಅಷ್ಟೇ, ಹಿಂಗೆಂತ ಇಲ್ಲ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು. ಹೌದು, ಅಂದರೆ ನಾನು ಅವರು ಮಚ್ಚ ಮಾಮ ಥರ ಕರಿತೀವಿ. ವಿ ಆರ್ ಫ್ರೆಂಡ್ಸ್ ರಾದರ್ ದನ್ ಸನ್ ಆ್ಯಂಡ್ ಪಾಪ.